30 ವರ್ಷದ ಹಿಂದೆ ಲ್ಯಾಪ್ರೋಸ್ಕೋಪಿ ಇಂಟ್ರೊಡ್ಯೂಸ್ ಆಯಿತು ವರ್ಲ್ಡ್ ಅಲ್ಲಿ, ನಮ್ಮ ದೇಶದಲ್ಲಿ 1995 ಟೈಮಲ್ಲಿ ಬಂತು. ಲ್ಯಾಪ್ರೋಸ್ಕೋಪಿ ಅಂದ್ರೆ ಅದೇ ಸರ್ಜರಿನ ಅಷ್ಟೇ ಸಕ್ಸಸ್ಫುಲ್ ಆಗಿ ಹೊಟ್ಟೆ ಒಳಗಡೆ ಅಥವಾ ಎದೆ ಒಳಗಡೆ ಪಂಕ್ಚರ್ಸ್ ಮಾಡ್ತೀವಿ. ಅಂದ್ರೆ 5 ರಿಂದ 10 ಮಿಲಿಮೀಟರ್ ಪಂಕ್ಚರ್ಸ್ ಮಾಡ್ತೀವಿ. ಒಂದು 4 ಅಥವಾ 5 ಪಂಕ್ಚರ್ಸ್ ಮಾಡ್ತೀವಿ. ಸಿಂಪಲ್ ಆಪರೇಷನ್ ಇದ್ರೆ 3 ಪಂಕ್ಚರ್ಸ್ ಅಲ್ಲೂ ಆಗೋಗ್ಬಿಡುತ್ತೆ. ಅದನ್ನ ಕ್ಯಾಮ್ರಾ ಮೂಲಕ ನೋಡಿ ಅದರಲ್ಲಿ ನಾವು ಸರ್ಜರಿ ಮಾಡಿ ಅಷ್ಟೇ ನಾವು ರಿಸಲ್ಟ್ಸ್ ಕೊಡ್ತಾ ಇದ್ವಿ. ಈಗ ಲಾಸ್ಟ್ 10 ಇಯರ್ಸ್ ಇಂದ ಬೆಂಗಳೂರಲ್ಲಿ ಅಥವಾ ದೇಶದಲ್ಲಿ ಈ ರೋಬೋಟಿಕ್ ಸರ್ಜರಿ ಅನ್ನೋದು ಇಂಟ್ರೊಡ್ಯೂಸ್ ಆಗಿದೆ. ಆ ರೋಬೋಟಿಕ್ ಸರ್ಜರಿ ಅನ್ನೋದನ್ನು 3 ಅಥವಾ 5 ರಂಧ್ರಗಳನ್ನ ಮಾಡಿ ನಾವು ಕ್ಯಾಮ್ರಲ್ಲಿ ವೀಕ್ಷಣೆ ಮಾಡಿ ನಾವು ಮಾಡ್ತೀವಿ. ಇದರಲ್ಲಿ ರೋಬೋಟಿಕ್ ಸರ್ಜರಿ ಅಂದ್ರೆ ನಾವು ಅನ್ಕೊಂಡಿರೋ ಹಂಗೆ ಮೂವಿಲ್ ನೋಡೋ ತರ ಅಥವಾ ಯಾವ್ದು ಮಿಷನರಿ ರೋಬೋಟ್ ಇದ್ದಂಗೆ ಇರೋದಿಲ್ಲ. ನಾವು ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ ಆ ರೋಬೋಟಿಕ್ ಆರ್ಮ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಆ ರೋಬೋಟಿಕ್ ಆರ್ಮ್ಸ್ ನ ಮ್ಯಾನೇಜ್ಮೆಂಟ್, ಅದ್ರದ್ದು ಮೂವ್ಮೆಂಟ್ ಎಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಾವೊಂದು ಕನ್ಸೋಲ್ ಅಲ್ಲಿ ಕೂತಿರ್ತೀವಿ, ಆ ಎಲ್ಲಾ 4 ಆರ್ಮ್ಸ್ ನಮ್ಮ ಬೆರಳುಗಳ ಕಂಟ್ರೋಲ್ ಅಲ್ಲಿ ಇರುತ್ತೆ. ನಾವು ಯಾವ ತರ ಮೂವ್ ಮಾಡ್ತೀವೋ ಏನ್ ಮಾಡ್ತೀವೋ ಅದ್ರಲ್ಲಿರುತ್ತೆ. ಸೊ ಇದು ರೋಬೋಟಿಕ್ ಸರ್ಜರಿ ಅಂತ ಈ ನಡುವೆ ತುಂಬಾ ಇಂಪಾರ್ಟೆನ್ಸ್ ಬರ್ತಾ ಇದೆ. ಎಲ್ಲಾ ಆಸ್ಪತ್ರೆಗಳಲ್ಲೂ ಇದನ್ನ ತರ್ತಾ ಇದ್ದಾರೆ. ಈಗ ನಮ್ಮ ಹಾಸ್ಪಿಟಲ್ ನಾವು ತರ್ತಾ ಇದೀವಿ. ಸೊ ಆಪರೇಷನ್ಸ್ ಚೆನ್ನಾಗಿ ಆಗ್ತಾ ಇದೆ. ಸೊ ಈ ಎವಲ್ಯೂಷನ್ ಆಫ್ ಸರ್ಜರಿ ಆಗ್ತಾ ಇದೆ. ಮುಂಚೆ ಓಪನ್ ಸರ್ಜರಿ, ಆಮೇಲೆ ಲ್ಯಾಪ್ರೋಸ್ಕೋಪಿ, ಇವಾಗ ರೋಬೋಟಿಕ್ ಸರ್ಜರಿ ಅಂತ ಆಗ್ತಾ ಇದೆ. ಓಕೆ ಡಾಕ್ಟರ್, ಈಗ ರೋಬೋಟಿಕ್ ಸರ್ಜರಿ ಅಂದಾಕ್ಷಣ ಜನಕ್ಕೆ ಒಂದು ಪಟ್ ಅಂತ ನೆನಪಾಗೋದು ರೋಬೋಟ್ಸ್. ರೋಬೋಟ್ಸೇ ಕಂಪ್ಲೀಟ್ ಆಗಿ ಸರ್ಜರಿ ಮಾಡುತ್ತೆ ಅಂತ ನೀವು ಹೇಳಿದ್ರಿ, ನಿಮ್ ಆರ್ಮ್ಸಿಗೆ ಕನೆಕ್ಟ್ ಆಗಿರುತ್ತೆ ಅಂತ. ಸೊ ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಈ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಬಳಸುವಂತಹ ರೋಬೋಟ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ, ವಾಟ್ ಇಸ್ ದ ಡಿಫರೆನ್ಸ್? ರೋಬೋಟಿಕ್ ಬೇರೆ ಇಂಡಸ್ಟ್ರಿಯಲ್ಲಿ, ಈಗ ಆಟೋಮೋಟಿವ್ ಇಂಡಸ್ಟ್ರಿ ಅನ್ಕೊಳ್ಳಿ, ಒಂದು ಕಾರ್ ಅಸೆಂಬಲ್ ಮಾಡೋದ್ರು ಇಟ್ಸ್ ಅನ್ ಆಟೋಮೆಟಿಕ್ ಒನ್. ಅಥವಾ ನೀವು ಒಂದು ಐಸ್ ಕ್ರೀಮ್ ಮಾಡಿ ತಗೋಬಹುದು, ಅಥವಾ ಒಂದು ಹಾಲಿನ ಪ್ಯಾಕೆಟ್, ಇದೆಲ್ಲ ರೋಬೋಟಿಕ್ ಎಲ್ಲ ನಡೆದು ಬಿಡುತ್ತೆ. ಎವ್ರಿಥಿಂಗ್ ಇಸ್ ಆಟೋಮೇಟೆಡ್. ಅಂದ್ರೆ 1 ನಿಮಿಷದಲ್ಲಿ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಕಾರುಗಳನ್ನ ಅಸೆಂಬಲ್ ಮಾಡಬೇಕು, ಒಂದೊಂದು ರೋಬೋಟ್ದು ಏನೇನ್ ಕೆಲಸ, ಅದನ್ನ ಸುಮ್ಮನೆ ಚೆಕ್ ಮಾಡ್ತಾ ಇರ್ತಾರೆ. ದೂರದಲ್ಲಿ ಒಬ್ಬ ವರ್ಕರ್ ಅಥವಾ ಎಂಪ್ಲಾಯಿ ನೋಡ್ಕೊಂಡು ಏನಾದ್ರೂ ಶಾರ್ಟ್ ಕಮಿಂಗ್, ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ವರ್ಕ್ ಮಾಡ್ತಾನೆ. ಅವನದಲ್ಲಿ ಏನೂ ಕೆಲಸ ಇರೋದಿಲ್ಲ, ಅಬ್ಸರ್ವೇಷನ್ ಅಷ್ಟೇ, ಆಮೇಲೆ ಕರೆಕ್ಷನ್ ಅಷ್ಟೇ ಅವ್ರದ್ದು ಇರೋದು. ಬಟ್ ಅಥವಾ ನೀವು ಮೂವೀಸ್ ಅಲ್ಲಿ ನೋಡಿರ್ತೀರ, ನಮ್ಮ ರಜನಿಕಾಂತ್ ಆಗ್ಲಿ ಅಥವಾ ಬೇರೆ ಇಂಗ್ಲಿಷ್ ಮೂವೀಸ್ ಅಲ್ಲಿ ಅದನ್ನ ಮನುಷ್ಯನ ತರನೇ ಅದ್ರ ಪಾಡಿಗೆ ಅದು ಓಡಾಡ್ತಾ ಇರ್ತಾರೆ, ಅದ್ರದ್ದೇ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಂದು ಸೆನ್ಸಸ್ ಇರುತ್ತೆ ಅಂತ. ಆ ತರನೂ ಇರೋದಿಲ್ಲ. ಇದು ರೋಬೋಟಿಕ್ ಆರ್ಮ್ಸ್ ಅನ್ನೋದು ಇಟ್ಸ್ ಎ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ತೀವಿ. ಸರ್ಜನ್ಗೆ ಇದು ಅಸಿಸ್ಟೆಂಟ್ ಆಗಿರುತ್ತೆ. ಅದ್ ನಾವು ಕೈಯಲ್ಲಿ ಇಟ್ಕೊಂಡು ಸರ್ಜರಿ ಮಾಡ್ತಾ ಇದ್ವಿ ಲ್ಯಾಪ್ರೋಸ್ಕೋಪಿಲಿ. ಅಂದ್ರೆ 4 ಪಂಕ್ಚರ್ಗಳನ್ನ ಮಾಡ್ತೀವಿ ಯೂಶಲಿ ಮೋಸ್ಟ್ ಆಫ್ ದ ಸರ್ಜರೀಸ್ ಅಲ್ಲಿ. ಆ ಮಾಡಿದಾಗ ನಮ್ದು 2 ಕೈಗಳು ಇದ್ರಿಂದ ಇನ್ನೂ 2 ಪಂಕ್ಚರ್ಸ್ ಮಾಡಿದಾಗ ಒಂದುಗೆ ಕ್ಯಾಮರಾ ಇರುತ್ತೆ. ಆ ಕ್ಯಾಮರಾನ ನನ್ನ ಎಕ್ಸ್ಪರ್ಟ್ ಅಸಿಸ್ಟೆಂಟ್, ಸರ್ಜನೇ ಆಗಿರ್ಬೋದು ಇಲ್ಲ ನರ್ಸೇ ಆಗಿರ್ಬೋದು, ಅವ್ರು ಇಟ್ಕೊಂಡಿರ್ತಾರೆ. 4ನೇದು ಅಷ್ಟೇ ಇನ್ನೊಬ್ರು ಹೂ ಇಸ್ ಇನ್ ಟ್ರೈನಿಂಗ್ ಅಥವಾ ಜೂನಿಯರ್ ಲೆವೆಲ್ ಅಲ್ಲಿ ಅವರು ಅದನ್ನ ಇಟ್ಕೊಂಡಿರ್ತಾರೆ. ಸೊ ಈ ಲ್ಯಾಪ್ರೋಸ್ಕೋಪಿಲಿ ದೇರ್ ಹ್ಯಾಸ್ ಟು ಬಿ ಎ ಕೋಆರ್ಡಿನೇಷನ್. ಅಂದ್ರೆ ಸರ್ಜನ್ ಏನ್ ಮಾಡ್ಬೇಕು ಅಂತ ಇದ್ದಾನೆ, ಆ ಕ್ಯಾಮ್ರಾ ಯಾರು ತೋರಿಸ್ಬೇಕೋ ಅವ್ರಿಗೆ ನಾವು ಹೇಳ್ತಾ ಇರ್ತೀವಿ, ಅಲ್ಲಿ ತೋರ್ಸಮ್ಮ, ಈ ಕಡೆ ತಿರುಗಿಸು, ಹಿಂಗ ಅಡ್ಜಸ್ಟ್ ಮಾಡು. ಅಥವಾ ಅವ್ರು 4th ಆರ್ಮ್ ಇಟ್ಕೊಂಡಿರೋರ್ಗೆ ಅವ್ರಿಗೂ ಹೇಳ್ತಾ ಇರ್ತೀವಿ, ನೀವು ಕರೆಕ್ಟಾಗಿ ಹಿಡ್ಕೋ, ಇನ್ನು ಸ್ವಲ್ಪ ಈ ಕಡೆ ಜರುಗಿಸೋ, ಅದನ್ನ ಪುಷ್ ಮಾಡು ಅಂತ. ಸೊ ಇದನ್ನ ಮಾಡ್ತಾ ಹೋಗ್ತೀವಿ. ಸೊ ನಮ್ದು ಅದು ಕೋಆರ್ಡಿನೇಷನ್, ಟೀಮ್ ವರ್ಕ್ ತುಂಬಾನೇ ಚೆನ್ನಾಗಿರ್ಬೇಕು. ಈ ರೋಬೋಟಿಕ್ ಅಲ್ಲಿ ಏನಾಗ್ಬಿಡುತ್ತೆ, ಈ 4 ಆರ್ಮ್ಸ್ನು ಅದರಲ್ಲೇ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಆ 4 ನಮ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ನನ್ನ ಕ್ಯಾಮ್ರಾ ಎಲ್ಲಿ ತೋರಿಸ್ಬೇಕು, ನಾನು ಹಂಗೆ ನನ್ನ ಫಿಂಗರ್ಸ್ ಅಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ನನ್ನ 2 ಆರ್ಮ್ಸ್ ಅಥವಾ 3 ಆರ್ಮ್ಸ್ ಏನ್ ಕೆಲಸ ಮಾಡಬೇಕು ಅದು ನನ್ನ ಕೈಯಲ್ಲೇ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ ದ ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಅಥವಾ ಎಕ್ಸ್ಪರ್ಟ್ ಟೆಕ್ನಿಷಿಯನ್ ಅಥವಾ ಎಕ್ಸ್ಪರ್ಟ್ ಸರ್ಜನ್ ಬೇಕಾಗಿರಲ್ಲ. ಆ ಇನ್ಸ್ಟ್ರೂಮೆಂಟ್ ಎಕ್ಸ್ಚೇಂಜ್ ಅನ್ನೋದಕ್ಕೆ ಮಾತ್ರ ಪೇಷಂಟ್ ಸೈಡ್ ಅಲ್ಲಿ ಒಬ್ರು ಇರಬೇಕಾಗಿ ಬರುತ್ತೆ. ಸೊ ಅಷ್ಟು ಇದರಲ್ಲಿ ನಾವು ಕಾಮಾಗಿ ಸರ್ಜರಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಅಕಸ್ಮಾತ್ ಅವತ್ತಿನ ದಿನ ನಾವು ಸರ್ಜನ್ ಬಂದಿಲ್ಲ ಅನ್ಕೊಳ್ಳಿ, ಎಕ್ಸ್ಪರ್ಟ್ ಅಸಿಸ್ಟೆಂಟ್ ಇನ್ನೆಲ್ಲೋ ಬೇರೆ ಕೇಸ್ಗೆ ಹೋಗಿದ್ರೆ ಅನ್ಕೊಳ್ಳಿ, ಸರ್ಜನ್ಸು ಕಷ್ಟಪಡ್ತಾರೆ ಅದೇ ತರ ಎಫೆಕ್ಟಿವ್ ಮಾಡ್ಲಿಕ್ಕೆ. ಅರ್ಧ ಗಂಟೆ ಆಗೋದು 3/4 ಗಂಟೆ ಟೈಮ್ ತಗೊಳುತ್ತೆ. ಒಬ್ಬ ಜೂನಿಯರ್ಗೆ ಬಂದ್ರೆ ಅವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡೋದು. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ರೆಡ್ಯೂಸ್ ಮಾಡಿಬಿಡುತ್ತೆ ನಮಗೆ. ಜೊತೆಗೆ ಫೆಟೀಗ್ ಅನ್ನೋ ಸೆಟ್ ಆಗುತ್ತೆ. ನೀವು ಕೆಲವು ಸಲ ನೋಡಿರ್ತಾರೆ, ಕೆಲವು ಆಪರೇಷನ್ಸ್ 2 ಅವರ್ಸ್ ಆಗ್ಬೋದು, 4 ಅವರ್ಸ್ ಆಗ್ಬೋದು, 6 ಅವರ್ಸ್ ಮಾಡ್ತಾ ಇರ್ತೀವಿ. ನಮ್ಮ ಶೋಲ್ಡರ್ಸ್ಗೆ ಅಥವಾ ನಮ್ಗೆ ಆರ್ಮ್ಸ್ಗೆ ಫೆಟಿಗ್ ಬರ್ತಾ ಇರುತ್ತೆ. ಅವಾಗ ನಮ್ದು ಅಷ್ಟೇ ಎಫೆಕ್ಟಿವ್ ಆಗಿ ಸರ್ಜರಿ ಮಾಡೋದಕ್ಕಾಗಲ್ಲ. ಈ ರೋಬೋಟಿಕ್ ಆರ್ಮ್ಸ್ ಇರೋದ್ರಿಂದ ನಮ್ದು ಅದು ಫಿಸಿಕಲ್ ಸ್ಟ್ರೆಂತ್ ಅಥವಾ ಫೆಟಿಗ್ ಏನಿದೆ ಅದು ಬೇಕಾಗಿ ಬರಲ್ಲ. ಸೊ ಆ ಟೈಮಲ್ಲಿ ನಮ್ದು ನೀಟಾಗಿ ಸರ್ಜರಿ ಮಾಡ್ಲಿಕ್ಕೆ, ಆದಷ್ಟು ಬೇಗ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ರೋಬೋಟಿಕ್ ಸರ್ಜರಿ ಅಂದಾಕ್ಷಣ ಎಕ್ಸ್ಪೆನ್ಸಿವ್ ಅನ್ನೋದು ತುಂಬಾ ಜನ ಹೇಳ್ತಾರೆ ಡಾಕ್ಟರ್. ಹೌ ಎಕ್ಸ್ಪೆನ್ಸಿವ್ ಇಟ್ ಇಸ್, ಅಂದ್ರೆ ಯಾಕೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ ಕಂಪ್ಯಾರಿಟಿವ್ಲಿ ಅದರ್ ಸರ್ಜರೀಸ್ಗೆ?
ಸೊ ಈ ಲ್ಯಾಪ್ರೋಸ್ಕೋಪಿಕ್ ಎಕ್ವಿಪ್ಮೆಂಟ್ ಅನ್ನೋದು ನಾನು ಹೇಳ್ತೀನಿ ಮುಂಚೆ. ಸೊ ಲ್ಯಾಪ್ರೋಸ್ಕೋಪಿಕ್ ಎಕ್ವಿಪ್ಮೆಂಟ್ ನಮಗೆ ನಮ್ಮ ದೇಶದಲ್ಲಿ 15 ಲಕ್ಷ ಇಂದ ಹಿಡಿದು 60 ಲಕ್ಷದವರೆಗೂ ಬಂದ್ಬಿಡುತ್ತೆ. ಅದೇ ರೊಬೋಟಿಕ್ ಎಕ್ವಿಪ್ಮೆಂಟ್ ಅಂತ ನಾವು ಹೇಳಿದಾಗ 6 ಕೋಟಿಯಿಂದ ಹಿಡಿದು 15 ಕೋಟಿವರೆಗೂ ಆಗ್ಬಿಡುತ್ತೆ ಅದು ಎಕ್ಸ್ಪೆನ್ಸ್. ಸೊ ಜೊತೆಗೆ ಇದು ಹೈ ವಾಲ್ಯೂಮ್ ಸೆಂಟರ್ಸ್ ಅಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಮಾತ್ರ ಇಟ್ಕೊಳಕ್ ಆಗೋದು. ಆಮೇಲೆ ಜೊತೆಗೆ ಅಫೋರ್ಡಬಿಲಿಟಿ, ದ ಪೇಷಂಟ್ಸ್ ಹೂ ಕ್ಯಾನ್ ಅಫೋರ್ಡ್ ದಿಸ್ ಅಡಿಷನಲ್ ಕಾಸ್ಟ್ ಆಫ್ ದ ರೋಬೋಟ್ ಆ ಇರುವಂತ ಜಾಗಗಳಲ್ಲಿ ಮಾತ್ರ ತಗೋಬಹುದು. ಸೊ ಅದಕ್ಕೆ ಹೆಲ್ಪ್ ಆಗ್ಬಿಡುತ್ತೆ. ಜೊತೆಗೆ ಲ್ಯಾಪ್ರೋಸ್ಕೋಪಿಲಿ ನಾವು ಕನ್ಸ್ಯೂಮಬಲ್ಸ್ ಏನ್ ಯೂಸ್ ಮಾಡ್ತೀವೋ ಆ ಇನ್ಸ್ಟ್ರೂಮೆಂಟ್ಸ್, ಆರ್ಗನ್ಸ್ ಒಳಗಡೆ ಇರೋ ಅಂಗಗಳನ್ನ ಬಿಡಿಸೋದಿಕ್ಕೆ, ಸೀಲ್ ಮಾಡೋದಿಕ್ಕೆ, ಹೊಲಿಯೋದಿಕ್ಕೆ, ಕಟ್ ಮಾಡೋದಿಕ್ಕೆ ಏನ್ ಯೂಸ್ ಮಾಡ್ತೀವೋ ಅದನ್ನ ಕೆಲವು ಸಲ 1 ವರ್ಷದಿಂದ ಹಿಡಿದು 5 ವರ್ಷದವರೆಗೂ ಇಟ್ಕೊಂಡ್ಬಿಡ್ತಾರೆ. ಇನ್ನೂ ಚೆನ್ನಾಗಿ ಬಾಳಿಕೆ ಬಂತು ಕೆಲವು ಸಲ ಅದನ್ನೇ ಇಟ್ಕೊಂಡ್ಬಿಡ್ತಾರೆ. ಸೊ ಆವಾಗ ಅದು ರೆಕರಿಂಗ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬಿಡುತ್ತೆ. ಬಟ್ ರೋಬೋಟಿಕ್ ಅಲ್ಲಿ ಪ್ರಿಸಿಷನ್ ಸರ್ಜರಿ ಬೇಕಾಗತ್ತೆ. ಆಮೇಲೆ ರಿಪಿಟೇಟಿವ್ ಸರ್ಜರಿ, ಪ್ರತಿ ಸರ್ಜರಿಲಿನೂ ದ ಕ್ವಾಲಿಟಿ ಆಫ್ ದ ಇನ್ಸ್ಟ್ರೂಮೆಂಟ್ ಅದೇ ತರನೇ ಇರಬೇಕು. ಸೊ ಎಲ್ಲಾ ರೋಬೋಟಿಕ್ ಕಂಪನೀಸ್ ಏನ್ ಮಾಡ್ತಾರೆ ಅಂದ್ರೆ ಅದು ಒಂದು ಚೂರು ಅದು ಸವಿತಾ ಇದ್ದಂಗೆನೆ ಆ ರೋಬೋಟಿಕ್ ಕಂಪ್ಯೂಟರ್ ಏನಿರುತ್ತೋ ಅದೇ ಇಮಿಡಿಯೇಟ್ ಆಗಿ ಡಿಟೆಕ್ಟ್ ಮಾಡ್ಬಿಡುತ್ತೆ. ಅಂದ್ರೆ ಅದು 100% ರಿಸಲ್ಟ್ ವರ್ಕ್ ಬರ್ತಾ ಇಲ್ಲ ಅಂತ. ಸೊ ಆ ಟೈಮಲ್ಲಿ ನಾವು ಅದನ್ನ ತೆಗೆದು ಹೊಸದ್ ಹಾಕ್ಬೇಕಾಗತ್ತೆ. ಸೊ ಅದ್ರದ್ದು ಕಾಸ್ಟ್ ಅಂತೂ ಹೆಚ್ಚಿಗೆ ಆಗುತ್ತೆ. ಬಟ್ ನಮ್ಗೆ ಅಡ್ವಾಂಟೇಜ್ ಏನು ಅಂದ್ರೆ ಪ್ರತಿ ಸಲ ನಾವು ಆಪರೇಷನ್ ಮಾಡ್ತಾ ಇರ್ಬೇಕಾದ್ರೂ ನಮಗ್ ಗೊತ್ತು ಇನ್ಸ್ಟ್ರೂಮೆಂಟ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಸೊ ಇನ್ಸ್ಟ್ರೂಮೆಂಟ್ ಇಂದ ಆ ರೋಬೋಟ್ಗೆ ಒಂದು ಫೀಡ್ಬ್ಯಾಕ್ ಹೋಗ್ತಾ ಇರುತ್ತೆ. ಇನ್ಸ್ಟ್ರೂಮೆಂಟ್ ಹೇಗಿದೆ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇರುತ್ತೆ. ಸೊ ಸರ್ಜರಿಗೆ ಮುಂಚೆ ಆಗ್ಲಿ ಸರ್ಜರಿ ಮಾಡೋ ಟೈಮಲ್ಲಾಗ್ಲಿ ನಮಗೆ ಏನಾದ್ರೂ ಎರರ್ ಅಂತ ಬಂತು ಅಂದ್ರೆ ನಾವು ಸರ್ಜರಿನ ಮತ್ತೆ ಮಾಡಕ್ ಹೋಗಕ್ ಆಗೋದೇ ಇಲ್ಲ. ಅಲ್ಲಿ ಬೆಡ್ ಸೈಡ್ ಯಾರು ನಮ್ ನರ್ಸ್ ಇರ್ತಾರೋ ಅವ್ರನ್ನ ಆ ಇನ್ಸ್ಟ್ರೂಮೆಂಟ್ ನ ತೆಗೆದು ಹೊಸದ್ ಹಾಕ್ಬೇಕಾಗತ್ತೆ. ಸೊ ಅದರಿಂದ ನಮ್ಗೆ ಲ್ಯಾಪ್ರೋಸ್ಕೋಪಿಲಿ ಯಾವ ಹಾಸ್ಪಿಟಲ್ ಯಾವ ಇನ್ಸ್ಟ್ರೂಮೆಂಟ್ ಹೆಂಗ್ ಕೆಲಸ ಮಾಡ್ತಾ ಅಂತ ನಮ್ಗೆ ಗೊತ್ತಾಗಲ್ಲ. ಬಟ್ ಅದೇ ರೋಬೋಟಿಕ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಪ್ರತಿ ಇನ್ಸ್ಟ್ರೂಮೆಂಟ್ ಅನ್ನು ಪ್ರತಿ ಸಲನು 100% ಎಫೆಕ್ಟಿವ್ ಆಗಿರುತ್ತೆ ಅಂತ ಗೊತ್ತು. ಸೊ ನಾವು ಅದು ಲಿಮಿಟೆಡ್ ಯೂಸ್ ಆಗಿರೋದ್ರಿಂದ ಅದರದ್ದು ಏನಿದೆ ಕನ್ಸ್ಯೂಮಬಲ್ ಕಾಸ್ಟ್ ಏನಿರುತ್ತೆ ಕಂಪನಿಯಿಂದ ನಮಗೆ ಬಂದಿರುತ್ತೆ. ನಾವು ಅದನ್ನ ಪೇಷಂಟ್ಸ್ಗೆ ನಾವು ಅದನ್ನ ಭರ್ತಿ ಮಾಡ್ಲಿಕ್ಕೆ ನಾವು ಹೇಳ್ತೀವಿ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ ಡಾಕ್ಟರ್, ಈಗ ಎಲ್ಲರೂ ಕೂಡ ಈ ಒಂದು ರೊಬೋಟಿಕ್ ಸರ್ಜರಿನ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಹೂ ಕ್ಯಾನ್ ಅಫೋರ್ಡ್ ಅವ್ರು ಮಾತ್ರ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ, ಬಟ್ ಒಂದು ಥಾಟ್ ಅಂತೂ ಒಂದೇ ಬರುತ್ತೆ, ಇಸ್ ಇಟ್ ಸೇಫರ್ ಕಂಪ್ಯಾರಿಟಿವ್ಲಿ? ಡಾಕ್ಟರ್ಸ್ ಮಾಡಿದ್ರೆ ಒಂದು ನಂಬಿಕೆ ಇರುತ್ತೆ, ಬಟ್ ಈಗ ರೊಬೋಟಿಕ್ ಅಂದಾಗ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಅದು ಸೇಫ್ ಅಂಡ್ ಇದರಲ್ಲಿರೋ ಸಕ್ಸಸ್ ರೇಟ್ ಎಷ್ಟಿದೆ ಅಂತ? ರೋಬೋಟಿಕ್ ಇಸ್ ಆಸ್ ಸೇಫ್ ಆಸ್ ಲ್ಯಾಪ್ರೋಸ್ಕೋಪಿ. ಯಾಕಂದ್ರೆ ಲ್ಯಾಪ್ರೋಸ್ಕೋಪಿಲೂ ಕ್ಯಾಮ್ರಲ್ಲಿ ನಾವೇ ನೋಡ್ಬಿಟ್ಟು ನಾವೇ ಸರ್ಜರಿ ಮಾಡೋದು, ರೋಬೋಟಿಕ್ ಅಲ್ಲೂ ಕ್ಯಾಮ್ರಲ್ಲಿ ನಾವೇ ನೋಡ್ಕೊಂಡು ನಾವೇ ಸರ್ಜರಿ ಮಾಡೋದು. ಸೊ ಸೇಫ್ಟಿ ಇಶ್ಯೂದಲ್ಲಿ ಅದು ಸರ್ಜನ್ಗೆ ಸಂಬಂಧಪಟ್ಟಿದ್ದು. ಅಡಿಷನಲ್ ಸೇಫ್ಟಿ ಫೀಚರ್ಸ್ ಇದೆ ರೋಬೋಟ್ ಅಲ್ಲಿ. ಅಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದಾಗ ಇನ್ಸ್ಟ್ರೂಮೆಂಟ್ಸ್ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಅದು ಮೆಸೇಜ್ ಕೊಟ್ಬಿಡುತ್ತೆ, ಹೊಸದ್ ಹಾಕ್ಬೇಕು. ಅದೇ ತರನೇ ಎನರ್ಜಿ ಅಂತ ಹೇಳ್ತೀವಿ, ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂಗಗಳನ್ನ ಸೀಲ್ ಮಾಡೋದು, ಕಟ್ ಮಾಡೋದು, ಹೊಲಿಯೋದು ಅದೆಲ್ಲ ಇರುತ್ತೆ. ಆ ಎನರ್ಜಿ ಸೋರ್ಸ್ ಅಂತ ಹೇಳ್ತೀವಿ, ನೀವು ಲೇಸರ್ ಅಥವಾ ಕಾಟ್ರಿ ಅಂತೆಲ್ಲ ಹೇಳ್ತೀವಿ. ಸೊ ಅದು ದ ಬೆಸ್ಟ್ ಇನ್ ದ ವರ್ಲ್ಡ್ ಇರುತ್ತೆ. ಸೊ ನೀವೆಲ್ಲೇ ತಗೊಂಡ್ರು ದಿಸ್ ಇಸ್ ಅನ್ ಅಮೆರಿಕನ್ ಮೇಡ್ ರೋಬೋಟ್ ಇರೋದು ಎಲ್ಲಾ ಕಡೆನು. ಸೊ ಇದು ಆ ಕ್ವಾಲಿಟಿ ನಮ್ಮಲ್ಲಿ ಬಂದ್ಬಿಡುತ್ತೆ. ನೀವು ವಿಶ್ವದಲ್ಲಿ ಎಲ್ಲೇ ಹೋದ್ರೂ ಇದೇ ತರದ ರೋಬೋಟ್ ಇದ್ಬಿಟ್ಟಿರುತ್ತೆ. ಸೊ ನಾವು ಅದು ಮಾಡ್ಬೇಕಾದ್ರೆ ಅದು ಕಾಟ್ರಿ ಮಿಷಿನ್ ಅದನ್ನು ಚೆನ್ನಾಗಿರುತ್ತೆ. ಇನ್ನು ಇಟ್ಸ್ ಎ 3D ವಿಷನ್. ನಮ್ಗೆ ಮಕ್ಕಳು ಬೆಳವಣಿಗೆಯಲ್ಲಿ ಹಿಂದೆ ಉಳಿಯುತ್ತಾರೆ ಯಾಕೆಂದ್ರೆ ಕೆಲವು ಪೋಷಕಾಂಶಗಳು ಕೇವಲ 50% ನಷ್ಟೇ ಹೀರಲ್ಪಡುತ್ತವೆ. ಅದಕ್ಕೆ ಕ್ಲಿನಿಕಲಿ ಸಾಬೀತಾದ ಹೊಸ ಪೀಡಿಯಾಶೋರ್. ಇದರ ಹೊಸ ನ್ಯೂಟ್ರಿಪುಲ್ ಸಿಸ್ಟಮ್ ಪೋಷಕಾಂಶವನ್ನು ಹೀರಲು ಸಹಾಯ ಮಾಡುತ್ತೆ. ಪೀಡಿಯಾಶೋರ್ 50% ಹೆಚ್ಚು ಬೆಳವಣಿಗೆ 90 ಡೇಸ್ ನಲ್ಲಿ. कुछ साल पहले इनको पिज्जा खाने से फुर्सत नहीं मिलती थी और अब देखो कैसे हेल्थ फ्रीक बन गई है. ಆರ್ಗನ್ಸ್ ಹತ್ರ ಹೋದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅಷ್ಟು ಕಾನ್ಫಿಡೆನ್ಸ್ ಸರ್ಜನ್ ಬಂದಾಗ ಅವನು ಅಷ್ಟು ನೀಟಾಗಿ ಸರ್ಜರಿ ಮಾಡ್ಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಲ್ಯಾಪ್ರೋಸ್ಕೋಪಿ ಎಷ್ಟು ಸೇಫ್, ರೋಬೋಟಿಕ್ ಸರ್ಜರಿನೂ ಅಷ್ಟೇ ಸೇಫ್ ಆಗಿರುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ.
ಪ್ರತಿ ಸವಾಲನ್ನು ಭೇದಿಸಿ ಕಂಡುಕೊಳ್ಳುತ್ತೇನೆ ದಾರಿಯನ್ನು ಮಿತ್ರ, ಗೆಲ್ಲುತ್ತೇನೆ ಪ್ರತಿದಿನ. ಈ ನನ್ನ ಜಾಣ್ಮೆಯ ಹೆಸರೇ ಇಂಟ್ರಾ. ಹೊಸ ಟಾಟಾ ಇಂಟ್ರಾ V50ಯಲ್ಲಿ ಸಿಗುತ್ತೆ ದೊಡ್ಡ ಲೋಡಿಂಗ್ ಏರಿಯಾ, ಬಲಶಾಲಿ ಎಂಜಿನ್ ಪವರ್, ಹೈ ಗ್ರೌಂಡ್ ಕ್ಲಿಯರೆನ್ಸ್, ಅದ್ಭುತ ಡ್ರೈವಿಂಗ್ ಕಂಫರ್ಟ್ ಮತ್ತು ಹಲವು ವರ್ಷ ನಡೆದ ಬಳಿಕವೂ ಅಧಿಕ ರೀಸೇಲ್ ವ್ಯಾಲ್ಯೂ. ಟಾಟಾ ಇಂಟ್ರಾ V50 ಪಿಕಪ್ ಎಲ್ಲ ಭಾರ ಹೊರುತ್ತೆ, ಪ್ರತಿದಿನ ಗೆಲ್ಲಿಸುತ್ತೆ. VIP ಹೇರ್ ಕಲರ್ ಶಾಂಪೂ, ಬೌಲ್, ಗ್ಲೌಸ್ ಅಗತ್ಯವಿಲ್ಲ. ನಿಮಗೆ ತುಂಬಾ ಇಷ್ಟವಾದ ಸೀನ್ ಯಾವುದು ಸಿನಿಮಾಲಿ ಕಾಟೇರಲ್ಲಿ? ತುಂಬಾ ಸೀನ್ಸ್ ಇದೆ. ನಾನು ಆತರ ಒಂದ್ ಸೀನ್ ಸೆಲೆಕ್ಟ್ ಮಾಡಕ್ಕಾಗಲ್ಲ. ತುಂಬಾ ಎಂಜಾಯ್ ಮಾಡಿದ್ದು? ಎಂಜಾಯ್ ಡಾನ್ಸ್ ಪಸಂದ್ ಆಗೋನೆ ತುಂಬಾ ಎಂಜಾಯ್ ಮಾಡಿದೀನಿ. ಆ ಸಾಂಗ್ ಅಲ್ಲಿ ಆ ಒಂದು ಎನರ್ಜಿ ಇದೆ, ಆ ಫೀಲ್ ಇದೆ, ನಾಟಿನೆಸ್, ಆ ಒಂದು ಡಾನ್ಸ್ ಮಾಡೋ ಎನರ್ಜಿ ಇದೆ ಅಲ್ಲ, ಅದು ತುಂಬಾ ಎಂಜಾಯ್ ಮಾಡಿದೆ. ವಾವ್. ನೆಕ್ಸ್ಟ್ ಫೋಟೋ ನೋಡೋಣ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿಂದ ಎತ್ಕೊಂಡ್ ಬಂದ್ರಿ ಈ ಫೋಟೋನ ಅಂತ when she got matured time ಅಲ್ಲಿ ಕ್ಯೂಟ್. so very she's ನನಗೆ ಒಂಥರ ಶಾಕ್. ಓ ಮೈ ಗಾಡ್, such a so small ನನಗೆ. ಬಟ್ ಆದ್ರೂ ಈಗಲೂ ಶೀಸ್, ನಾನು ಈಗಲೂ ಅವಳು ಅನಿ ಪಾಪ ಇವಳಕ್ಕೆ ಬೈತಾ ಇರ್ತಾರೆ, ಮಮ್ಮಿ ಪಾಪ ಪಕ್ಕದಲ್ಲಿ ಇರ್ತೀಯ, ಎಲ್ಲರ ಮುಂದೆ ಪಾಪ ಅಂತ ಕರಿತಾರೆ. ಇಲ್ಲ, ಬಟ್ ಆವಾಗ ಕೂಡ ನನ್ಗೇನಂದ್ರೆ ನಮ್ದು ಆ ಶಾಸ್ತ್ರಗಳಿರುತ್ತೆ ಅಲ್ಲ, ಅದೆಲ್ಲ ಫಾಲೋ ಮಾಡ್ಬೇಕಂದ್ರೆ ನಂಗೆ ತುಂಬಾ ಬೇಜಾರು ಅನ್ಸ್ತು. ನಮ್ಗೆ ರಾಮಾಚಾರಿ ಟೈಮ್ ಅಲ್ಲಿ ಅದು ಹಾಕ್ಲೇಬೇಕು, ಬೇವಿನ ಸೊಪ್ಪಿಂದು ಇದು ಮತ್ತೆ ಬಿಳಿ ಪಂಚೆ ಅದೆಲ್ಲ ತುಂಬಾ ಅಂದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರು ಅದೆಲ್ಲ. ಈಗ್ಲೂ ಕೂಡ ಅದೇ ಗೈಡ್ ಮಾಡ್ತಾ ಇದಾರೆ ನನ್ನ, ನಾನೇನು ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಎಮೋಷನಲ್. ಇದು ಒಂದು ಅಮ್ಮನಿಗೆ ಮಗಳನ್ನ ಈ ಒಂದು ಸ್ಟೇಜ್ ಅಲ್ಲಿ ನೋಡುವಂತದ್ದು ಹಂತದಲ್ಲಿ ವೆರಿ ಎಮೋಷನಲ್ ಅಲ್ವಾ? ವೆರಿ ಹ್ಯಾಪಿ ಮೂಮೆಂಟ್ ಅದು. ಹೌದು ಹೌದು, ಸೋ ಸ್ವೀಟ್. ನೆಕ್ಸ್ಟ್ ಫೋಟೋ ನೋಡೋಣ. ಇದು ವೆನ್ ಐ ವಾಸ್ ಡೂಯಿಂಗ್ ಗಜಪತಿ ಗೌರಭಂಗ ಫಿಲ್ಮ್ ಅನ್ಸುತ್ತೆ. ಆವಾಗ ಐ ಥಿಂಕ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಸೊ ಹಿ ವಾಸ್ ಎಲ್ರಿಗೂ ಊಟ, ಹಿ ಹಸ್ ಗಾನ್ ಫಾರ್, ಅವ್ರಿಗೆ ಅಲ್ಲಿ ಫುಲ್ಲು ಒಂದು ಸ್ಟ್ರೀಟ್ ರೋಡೇ. ಬ್ರಷ್ ಮಾಡಿ, ಐಡಿಯಾ ಹೇಳುತ್ತದೆ ಮೃದುವಾಗಿ ಬ್ರಷ್ ಮಾಡಿ. ಸೆನ್ಸೋಡೈನ್ ಸಾಫ್ಟ್ ಟೂತ್ ಬ್ರಷ್ ಗಳನ್ನೇ ಬಳಸಿ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗ ಒಂದಿಷ್ಟು ಕಾಯಿಲೆಗಳಿರತ್ತೆ, ಅದಕ್ಕೆ ಸರ್ಜರಿಯ ನೆಸೆಸರಿನೇ ಇರಲ್ಲ, ಬಟ್ ಸಮ್ಟೈಮ್ಸ್ ಸರ್ಜರಿ ಬೇಕಾಗತ್ತೆ. ಆ ರೀತಿ ಬಂದಾಗ ಎಲ್ಲಾ ಒಂದು ಕಾಯಿಲೆಗಳಿಗೆ ರೋಬೋಟಿಕ್ ಸರ್ಜರಿ ಮಾಡಬಹುದಾ, ಅಥವಾ ಕೆಲವೊಂದು ಕಾಯಿಲೆಗಳಿಗೆ ಮಾಡೋ ಹಾಗಿಲ್ಲ ಅನ್ನೋ ರೀತಿ ಏನಾದ್ರೂ ಇದೆಯಾ ಅಂತ? ಇಲ್ಲ, ಸರ್ಜರಿಗೆ ಬೇಕಾಗಿರೋ ತೊಂದರೆಗಳಿಗೆ ಮಾತ್ರ ನಾವು ಸರ್ಜರಿ ಮಾಡ್ತೀವಿ. ಹಾಗೆ ಬಂದಾಗ ಮುಂಚೆ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತಾ ಇದ್ವಿ. ಈಗ ಲ್ಯಾಪ್ರೋಸ್ಕೋಪಿಲಿ ಯಾವ್ಯಾವ ಸರ್ಜರಿ ಎಲ್ಲ ಮಾಡ್ತೀವೋ ಅವೆಲ್ಲ ರೋಬೋಟಿಕ್ ಅಲ್ಲಿ 100% ಆಗುತ್ತೆ. ಇನ್ನು ಕೆಲವು ಆಪರೇಷನ್ ಓಪನ್ ಸರ್ಜರಿಲೇ ಆಗೋ ಅಂಥದ್ದು, ಲ್ಯಾಪ್ರೋಸ್ಕೋಪಿಲೂ ಆಗದೆ ಇರುವಂಥದ್ದು, ಅದನ್ನೂ ಕೂಡ ನಾವೀಗ ರೋಬೋಟಿಕ್ ಅಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಲ್ಯಾಪ್ರೋಸ್ಕೋಪಿಲಿ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಅದು ಸ್ಟ್ರೈಟ್ ಆಗಿರುತ್ತೆ. ಮುಂದ್ಗಡೆ 2 ಬ್ಲೇಡ್ಸ್ ಇರುತ್ತೆ, ಹಿಂಗೆ ಓಪನ್ ಆಗೋದು, ಕ್ಲೋಸ್ ಆಗೋದು, ಸಿಸರ್ಸ್ ತರ. ಸೊ ನಾವು ಲ್ಯಾಪ್ರೋಸ್ಕೋಪಿಲಿ ಯಾವುದೇ ಇನ್ಸ್ಟ್ರೂಮೆಂಟ್ ತಗೊಂಡ್ರು ಅಷ್ಟೇ. ಸೊ ಅದರದ್ದು ಡೈರೆಕ್ಷನ್ ಏನಿದ್ರು ಅಥವಾ ರೇಂಜ್ ಆಫ್ ಮೂವ್ಮೆಂಟ್ ಏನಿದ್ರು ಒಂದು 30 ಡಿಗ್ರೀಸ್ 40 ಡಿಗ್ರೀಸ್ ಮಾತ್ರ ಹಿಂಗೆ ಸಪ್ರೇಟ್ ಆಗುತ್ತೆ, ನಾವು ಅದ್ರಲ್ಲಿ ಹಿಡ್ಕೊಂಡು ಬಿಡಿಸ್ಬೋದು. ಇದ್ರಲ್ಲಿ ರೋಬೋಟಿಕ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಏನಿದೆ ಅಂದ್ರೆ, ಇಟ್ಸ್ ಎ ರಿಸ್ಟ್ ಮೂವ್ಮೆಂಟ್. ಅಂದ್ರೆ ಈಗ ನಮ್ದು ರಿಸ್ಟ್ ಮೂವ್ಮೆಂಟ್ ಬರುತ್ತೆ, ಆಮೇಲೆ ಫಿಂಗರ್ಸ್ ಅಲ್ಲೂ ಮೂವ್ಮೆಂಟ್ ಬರುತ್ತೆ. ಸೊ 720 ಡಿಗ್ರೀಸ್ ಆಫ್ ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಕೊಟ್ಬಿಡ್ತಾರೆ. ನಾವು ಕಾರಲ್ಲಿ ನೋಡ್ಕೊಂಡ್ರೆ ಟರ್ನಿಂಗ್ ರೇಡಿಯಸ್ ಅಂತ ಹೆಂಗ್ ತಗೋತೀವೋ ಅದೇ ತರನೇ ಇದರಲ್ಲಿ 720 ಡಿಗ್ರೀಸ್. ಅಂದ್ರೆ ನಮ್ ಕೈ ಮೂವ್ಮೆಂಟ್ ಓಪನ್ ಸರ್ಜರಿಲಿ ಆಗಲ್ಲ, ಆ ತರ ಮೂವ್ಮೆಂಟ್ ನಮ್ಗೆ ರೋಬೋಟಿಕ್ ಅಲ್ಲಿ ಆಗ್ಬಿಡುತ್ತೆ. ಸೊ ನಮ್ಗೆ ಅದಕ್ಕೆ ಎಷ್ಟೊಂದು ಆಪರೇಷನ್ಸ್, ಇನ್ನು ಕೆಲವು ಕಡೆ ಈ ಪೆಲ್ವಿಸ್ ಅಂತ ಹೇಳ್ತೀವಿ ಅಥವಾ ಚೆಸ್ಟ್ ಕಡೆ, ಅಲ್ಲಿ ಆಪರೇಷನ್ ಮಾಡ್ಬೇಕಾದ್ರೆ ನಮ್ ಕೈಗಳು ರೀಚ್ ಆಗುತ್ತೆ. ಬಟ್ ರೀಚ್ ಆದಾಗ ಅಲ್ಲಿ ಏನಿದೆ ಅಂತ ನಮಗ್ ಕಾಣಿಸೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಲಿವರ್ ಹಿಂದ್ಗಡೆ ಹೋಗಿ ಮಾಡ್ಬೇಕಾದ್ರೆ, ಇಲ್ಲ ಸ್ಟಮಕ್ ಹಿಂದ್ಗಡೆ ಹೋಗಿ ಮಾಡ್ಬೇಕಾದ್ರೆ ಎಷ್ಟೊಂದ್ಸಲ ಮುಟ್ಟಿ ನೋಡ್ಕೊಂಡು ನಾವು ಸರ್ಜರಿ ಮಾಡ್ಬೇಕಾಗ್ತಾ ಇತ್ತು ಓಪನ್ ಆಪರೇಷನ್ ಅಲ್ಲಿ. ಬಟ್ ಇವಾಗ ಅದು ರೋಬೋಟಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಸಣ್ಣ ಸೈಜ್ ಅಲ್ಲಿ ಒಂದು 8 ಮಿಲಿಮೀಟರ್ ಕ್ಯಾಮ್ರಾ ಇರುತ್ತೆ ಅಷ್ಟೇ. ನಾವು ಅದನ್ನ ಸೀದಾ ಆ ಜಾಗದಲ್ಲಿ ತಗೊಂಡು ಹೋಗ್ಬಿಟ್ಟು ಇನ್ನೆರಡು ಆರ್ಮ್ಸ್ ಅಲ್ಲಿ ಅದು ಹೇಗೆ ಆಪರೇಷನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡು ನಾವು ಆಪರೇಷನ್ ಮಾಡ್ತೀವಿ, ಅಂಡರ್ ವಿಷನ್ ಮಾಡ್ಕೋತೀವಿ. ಸೊ ಅದ್ರಲ್ಲಿ ನಮ್ದು ಎಫೆಕ್ಟಿವ್ ಅಂಡ್ ಸಕ್ಸಸ್ಫುಲ್ ಸರ್ಜರಿ ಆಗ್ಬಿಡುತ್ತೆ.
ಸೊ ಅದಕ್ಕೋಸ್ಕರ ಈ ರೋಬೋಟಿಕ್ ಸರ್ಜರಿ ಯಾವ್ಯಾವ ಭಾಗದಲ್ಲಿ ಅಂದ್ರೆ ಓರಲ್ ಕ್ಯಾವಿಟಿ ಅಂದ್ರೆ ಟಂಗಲ್ ಕ್ಯಾನ್ಸರ್ ಇರ್ಬೋದು, ಇಲ್ಲ ಥೈರಾಯ್ಡ್ ಸರ್ಜರಿ ಇರ್ಬೋದು, ಇಲ್ಲ ಚೆಸ್ಟ್ ಅಲ್ಲಿ ಲಂಗ್ ಆಪರೇಷನ್ಸ್, ಇವಾಗೆಲ್ಲ ರೋಬೋಟಿಕ್ ಸರ್ಜರಿ ಹಾರ್ಟ್ ಆಪರೇಷನ್ಗೂ ಮಾಡ್ತಾ ಇದಾರೆ. ಅದೇ ತರನೇ ಹೊಟ್ಟೆಯಲ್ಲೂ ಅಷ್ಟೇ, ಲಿವರ್ ಇಂದ ಹಿಡಿದು ಕೊಲಾನ್ ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಥವಾ ರೆಕ್ಟಮ್ ಅಲ್ಲಿವರೆಗೂ ಆಪರೇಷನ್ಸ್ ನಡೀತಾ ಇದೆ. ಇನ್ನು ಗೈನಕಾಲಜಿ ಆಪರೇಷನ್ಸ್, ಯೂಟ್ರಸ್ ಆಪರೇಷನ್ ಆಗಲಿ, ಮಯೋಮೆಕ್ಟಮಿ ಆಗಲಿ, ಈ ಆಪರೇಷನ್ಸ್ ರೋಬೋಟಿಕ್ ಸರ್ಜರಿಲಿ ಆಗ್ತಾ ಇದೆ. ಬಿನೈನ್ ಅಂದ್ರೆ ಕ್ಯಾನ್ಸರ್ ಅಲ್ಲೇ ಇರೋ ಆಪರೇಷನ್ಸ್ಗೂ ಆಗುತ್ತೆ. ಈಗ ಗಾಲ್ ಬ್ಲಾಡರ್ ಸ್ಟೋನ್ಸ್, ಇಲ್ಲ ಪ್ಯಾಂಕ್ರಸ್ ಇನ್ಫೆಕ್ಷನ್ ಆ ಟೈಮಲ್ಲೂ ಆಗುತ್ತೆ. ಇಲ್ಲ ಕ್ಯಾನ್ಸರ್ ಆಪರೇಷನ್ಸ್ ಮಾಡ್ತೀವಿ, ಅಂದ್ರೆ ಲಿವರ್ ಕ್ಯಾನ್ಸರ್ ಇರುತ್ತೆ, ಇಲ್ಲ ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ ಇರುತ್ತೆ, ಇಲ್ಲ ಯೂಟ್ರೈನ್ ಕ್ಯಾನ್ಸರ್ ಇರುತ್ತೆ. ಸೊ ಕ್ಯಾನ್ಸರ್ ಆಪರೇಷನ್ಸ್ಗೂ ಈ ರೋಬೋಟಿಕ್ ಸರ್ಜರಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಆಪರೇಷನ್ ಬೇಕಾಗಿರೋ ಕಂಡೀಷನ್ಸ್ ಅಲ್ಲಿ ನಾವು ಇವಾಗ ರೋಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮಾಡೋ ಸೌಲಭ್ಯ ಇವಾಗ ನಮಗೆ ಸಿಗ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಅನಸ್ತೇಷಿಯಾ ರಿಸ್ಕ್ ಅಂತ ಬಂದಾಗ ರೋಬೋಟಿಕ್ ಸರ್ಜರಿಲಿ ಎಷ್ಟಿದೆ ಆ ರಿಸ್ಕ್ ಅಂತ? ಲ್ಯಾಪ್ರೋಸ್ಕೋಪಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ 4 ರಿಂದ 5 ಪಂಕ್ಚರ್ಸ್ ಮಾಡ್ತೀವಿ ಹೊಟ್ಟೆ ಒಳಗಡೆ. ಪಂಕ್ಚರ್ಸ್ ಮಾಡ್ಬಿಟ್ಟು ಯೂಶಲಿ ನಮ್ದು ಹೊಟ್ಟೆ ಎಲ್ರದನ್ನು ಫ್ಲಾಟ್ ಆಗಿರುತ್ತೆ, ಮಲ್ಕೊಂಡಾಗ ಕರಳ ಮೇಲೆ ಹೊಟ್ಟೆ ಕೂತಿರುತ್ತೆ, ಮಸಲ್ಸ್ ಅದನ್ನ ಸಪರೇಟ್ ಮಾಡೋದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂತ ಒಂದು ಗ್ಯಾಸ್ ಪುಷ್ ಮಾಡ್ತೀವಿ. ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಕ್ಕೆ ಅಂತ ಹೇಳಿದ್ರೆ ಅದು ರಕ್ತದಲ್ಲಿ ಬೇಕಾದ್ರೆ ಡಿಸಾಲ್ವ್ ಆಗ್ಬಿಡುತ್ತೆ ಅಂತ. ಸೊ ಅದನ್ನ ಸ್ಪೇಸ್ ಮೇಂಟೈನ್ ಮಾಡೋದಕ್ಕೆ ಒಂದು ಪ್ರೆಷರ್ ಹಾಕಿರ್ತೀವಿ, ಪ್ರೆಷರ್ ಕನೆಕ್ಟ್ ಇರುತ್ತೆ. ನಮ್ದೀಗ ಟೈರ್ಗೆ ಪ್ರೆಷರ್ ಕನೆಕ್ಷನ್ ಹೆಂಗಿರುತ್ತೋ ಅದೇ ತರನೇ ಅದು ಯೂಶಲಿ ಅರೌಂಡ್ 12 to 14 ಮಿಲಿಮೀಟರ್ಸ್ ಮರ್ಕ್ಯೂರಿಗೆ ನಾವು ಮೇಂಟೈನ್ ಮಾಡ್ತಾ ಹೋಗಿರ್ತೀವಿ. ಆ ಸ್ಪೇಸ್ ಇದ್ದಷ್ಟು ನಮ್ಗೆ ಈಸಿಯಾಗಿ ಸರ್ಜರಿ ಮಾಡಕ್ಕಾಗತ್ತೆ ಅಂತ. ಈ ರೋಬೋಟಿಕ್ ಆರ್ಮ್ಸ್ ಅಲ್ಲಿ ನಾವು ರೋಬೋಟ್ನ ಆ ಇನ್ಸ್ಟ್ರೂಮೆಂಟ್ಸ್ ನ ಮೇಲಕ್ಕೆ ಎತ್ತಿಟ್ಕೊಂಡಿರುತ್ತೆ. ವಿ ಹ್ಯಾವ್ ಅಬ್ಸರ್ವ್ ನಮ್ಮ ರೋಬೋಟಿಕ್ ಸರ್ಜರಿ ಮಾಡಿದಾಗ ಆ ಪ್ರೆಷರ್ ಯೂಶಲಿ 8 to 10 ರೆಡ್ಯೂಸ್ ಮಾಡಿಬಿಡ್ಬೋದು. ಹಂಗಿದ್ದಾಗ ಹೊಟ್ಟೆಲಿರೋ ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ ಎದೆ ಮೇಲೆ ಹೋಗೋದಿಲ್ಲ. ಅವಾಗ ಅವ್ರು ವೆಂಟಿಲೇಟರ್ ಕನೆಕ್ಟ್ ಮಾಡಿರ್ತಾರೆ ಜನರಲ್ ಅನೆಸ್ಥೀಶಿಯಾ ಕೊಟ್ಟಾಗ, ಆ ಪ್ರೆಷರ್ ರಿಕ್ವೈರ್ಡ್ ಟು ಸಪ್ಲೈ ದ ಆಕ್ಸಿಜನ್ ಟು ದ ಲಂಗ್ಸ್ ವಿಲ್ ಬಿ ಲೆಸ್. ಸೊ ಅಷ್ಟು ಆರಾಮಾಗಿ ಅಂದ್ರೆ ಪೇಷಂಟ್ ನಾರ್ಮಲ್ ಆಗಿ ಅಂದ್ರೆ ಸ್ವಲ್ಪ ಬ್ರಿಸ್ಕ್ ಆಗಿ ನಡೆಯೋ ತರ ಇದ್ರೆ ಮಾತ್ರ ಆರಾಮಾಗಿ ಎಫರ್ಟ್ ಮಾತ್ರ ಬೇಕಾಗತ್ತೆ. ಸೊ ಅವಾಗ ಅನೆಸ್ಥೀಶಿಯಾ ಡ್ರಗ್ಸ್ ರಿಕ್ವೈರ್ಮೆಂಟ್, ಸರ್ಜರಿ ಆದ್ಮೇಲೆ ರಿಕವರಿ, ಆಮೇಲೆ ಅದಾದ ನಂತರ ಪೇನ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಈಗ ಲ್ಯಾಪ್ರೋಸ್ಕೋಪಿಲಿ ನಾವು ಪೇನ್ ಸ್ಕೋರ್ ಅಂತ ಹೇಳ್ತೀವಿ. ಲ್ಯಾಪ್ರೋಸ್ಕೋಪಿಲಿ ನಾವು 10/10 ಅಂತ ಹೇಳಿದ್ರೆ ರೋಬೋಟಿಕ್ ಅಲ್ಲಿ ಇಟ್ ವಿಲ್ ಬಿ ಆಲ್ಮೋಸ್ಟ್ 1/10. ಅಂದ್ರೆ ಹೇಗೆ ಅಂದ್ರೆ ಮಾರನೇ ದಿನನೇ ಪೇಷಂಟ್ ಓಡಾಡ್ತಾ ಇರ್ತಾರೆ, ಏನೋ ಆಪರೇಷನ್ ಆಗಿಲ್ವೇನೋ ಇವರು, ಅಷ್ಟು ಆರಾಮಾಗಿ ಸುಮ್ನೆ ಆಸ್ಪತ್ರೆಗೆ ಬಂದು ಹೋದಂಗ ಅನ್ಸುತ್ತೆ. ಸೊ ಈ ತರ ಆರಾಮಾಗಿರುತ್ತೆ ಅವ್ರಿಗೆ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡಿ ಮತ್ತೊಂದು ವಿರಾಮದ ಬಳಿಕ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಅದೃಷ್ಟದ ಮೇಲಲ್ಲ, ಭರವಸೆ ನನ್ನ ಮೇಲಿದೆ ಮಿತ್ರ. ಪರೀಕ್ಷಿಸಿ, ವಿಶ್ಲೇಷಿಸಿ, ತಿಳಿದುಕೊಂಡೆ. ಅದಕ್ಕೆ ನನ್ನ ಜಾಣ್ಮೆಯ ಹೆಸರು ಇಂಟ್ರಾ. ಟಾಟಾ ಇಂಟ್ರಾ V30 ಪಿಕಪ್. ಸೊ ನಿಮ್ಮ ಒಂದು ಟಾಪ್ 5 ಹೀರೋಸ್ ಅಂತ ಹೇಳಿದ್ರೆ ಆರಾಧನಾ ಯಾರನ್ನ ತಗೋತಾರೆ? ನೆಕ್ಸ್ಟ್ ಸಿನಿಮಾಗಳಿಗೆ ಯಾರು ತಗೋಬೇಕು ಅಂತ ಅನ್ನೋದಾದ್ರೆ ಅವ್ರು ನನ್ಗೆ ಹೇಳ್ಬೇಕು, ನನ್ಗೆ ಚಾನ್ಸ್ ಕೊಟ್ಟಿದ್ರೆ ನಾನು 5 ಹೀರೋಸ್ ಹೇಳ್ತೀನಿ. ಇಲ್ಲ, ಬಟ್ ಎಲ್ಲಾ ಜೊತೆ ಕೆಲಸ ಮಾಡ್ಬೇಕು. ಟಾಪ್ 5 ಅಂತ ಏನಿಲ್ಲ. ಓಕೆ, ಕ್ಯಾರೆಕ್ಟರ್ಸ್ ಬಗ್ಗೆ ಏನ್ ಐಡಿಯಾ ಇದೆ? ನೆಕ್ಸ್ಟ್ ನಾನು ಈ ತರದ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ ಆರಾಧನಾ ಆಸೆ ಏನು? ನನಗೆ ಮೇನ್ಲಿ ಏನಂದ್ರೆ ಅಮ್ಮದು ಅವ್ರದ್ದು ಆ ಕರಿಯರ್ ನೋಡಿ ಅವ್ರಿಗೆ ಸಿಕ್ಕಿರೋ ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸು, ವೆರೈಟಿಲಿರಲಿ, ಇಮೋಷನ್ಸಲ್ಲಿರಲಿ, ಲುಕ್ಕಲ್ಲಿರಲಿ, ಅಷ್ಟೊಂದು ವೆರೈಟಿ ಸಿಕ್ಕಿದೆ ಅವ್ರಿಗೆ. ಸೊ ನನಗೂ ಆ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಸಿಗಬೇಕು, ಇಂಪಾರ್ಟೆನ್ಸ್ ಸಿಗಬೇಕು ಮೂವಿಲಿ ಅಂತ, ಅದು ನನ್ನ ಆಸೆ ಅಲ್ವಾ. ಎಷ್ಟು ಅಮ್ಮ ಹೇಳ್ತಿದ್ರು, ಅವಾಗಿದ್ದಿದ್ದ ಕಾಂಪಿಟೇಷನ್ ಬೇರೆ, ಇವಾಗಿರೋ ಕಾಂಪಿಟೇಷನ್ ಬೇರೆ, ಇವಾಗ ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಹೆಂಗ್ ತಗೋತೀರಾ ಅದನ್ನ? ಅದು ಅಂದರೆ ಅಫ್ಕೋರ್ಸ್ ಮೋಟಿವೇಶನ್ ಆಗಿ ನಾನು ತಗೋಬೇಕು, ಬಿಕಾಸ್ ಅದು ತುಂಬ ಪ್ರೆಷರ್ ಆಗಿ ತಗೊಂಡ್ಬಿಟ್ರೆ ಅದು ಸ್ಟಿಫ್ ಆಗಿಬಿಡ್ತೀವಿ ಅಂತ. ಸೊ ಕಾಂಪಿಟೇಷನ್ ಇದೆ, ಅದು ನಿಜ. ಆ ಕಾಂಪಿಟೇಷನ್ ಫೇಸ್ ಮಾಡಬೇಕು, ಕಷ್ಟಪಡಬೇಕು, ಆ್ಯಂಡ್ ಕೆಲಸನ ತುಂಬ ಸೀರಿಯಸ್ ಆಗಿ ತಗೋಬೇಕು, ಅದು ಕೇರ್ಲೆಸ್ ಆಗಿ ಇರಬಾರ್ದು ಅಂತ. ಎಸ್. ಸೊ ಕಾಟೇರ ತರುಣ್ ಅವರು, ಡೈರೆಕ್ಟರ್ ತರುಣ್ ಅವರು ನಿಮಗೆ ಕೊಟ್ಟ ಸಜೆಷನ್ಸ್ ಏನು ಸಿನಿಮಾ ಮಾಡುವಾಗ? ಅವರು ಅಂದರೆ ಬಿಗಿನಿಂಗ್ ಇಂದ ನೀನು ಈ ಮೂವಿ ಮಾಡ್ತಾ ಇದ್ಯಾ ಅಂತ ಅವಾಗಿಂದ ಲಾಸ್ಟ್ ಡೇ ಆಫ್ ಶೂಟ್ ತನಕ ಅವರು ನನ್ನ ಕೈ ಇಟ್ಕೊಂಡು ನನ್ನ ಗೈಡ್ ಮಾಡಿದ್ದಾರೆ.
ತುಂಬ ಸಜೆಷನ್ಸ್ ಕೊಟ್ಟಿದ್ದಾರೆ, ತುಂಬ ಗೈಡ್ ಮಾಡಿದ್ದಾರೆ, ಅದ್ರ ಜೊತೆ ಎಂಕರೇಜ್ಮೆಂಟು ಅಲ್ವಾ? ನನ್ನ ಒಂದು ಪ್ರೊಫೆಷ್ನಲ್ ಆಗಿ ನೀನು ನ್ಯೂ ಕಮರ್ ಆಗಿ ಈ ಬ್ಯಾಕ್ಗ್ರೌಂಡ್ ಜೊತೆ ಬಂದಿದೆ ಅಂತ ಅವ್ರು ಅದ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ಲ. ನೀನು ಪ್ರೊಫೆಷ್ನಲ್ ಆ್ಯಕ್ಟರ್ ಆಗಿ ನಾನು ಹೆಂಗೆ ಮಾತಾಡಬೇಕು, ನಿನಗೆ ಹೆಂಗೆ ಗೈಡ್ ಮಾಡಬೇಕು, ಡೈರೆಕ್ಟ್ ಮಾಡಬೇಕು, ಅದು ಅವ್ರ ಮೈಂಡಲ್ಲಿ ಇಟ್ಕೊಂಡು ಈ ಕಾಟೇರ ಮೂವಿಗೆ ಈ ಎಕ್ಸ್ಪೆಕ್ಟೇಷನ್ ಇದೆ, ಈ ಸ್ಟ್ಯಾಂಡರ್ಡ್ ಇದೆ, ನಿನ್ನ ಕ್ಯಾರೆಕ್ಟರ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ, ನೀನು ಅದು ಮೀಟ್ ಮಾಡಬೇಕು. ಚಾಲೆಂಜಿಂಗ್ ಆಗಿರುತ್ತೆ, ಬಟ್ ನಾನು ಇದ್ದೀನಿ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಮಾಡು ಅಂತ ತುಂಬ ಅಂದರೆ ತುಂಬ ಕಂಫರ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ವಾವ್ ವಾವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಯಾ ನೆಕ್ಸ್ಟ್ ಫೋಟೋ ಈಗ ಇನ್ನೂ ಇಂಟ್ರೆಸ್ಟಿಂಗ್ ಇದೆ, ನೋಡೋಣ. ಮ್ಯಾಜಿಕ್ ನಂತೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋಕಿದೆಯಾ? 6 ರಿಂದ 8 ತಿಂಗಳಲ್ಲಿ ನಿಮ್ಮ ಹಲ್ಲುಗಳನ್ನು ಅದರ ಸರಿಯಾದ ಸ್ಥಾನಕ್ಕೆ ಸರಿಸಲು ಅಲೈನರ್ ಸಾಧಾರಣ ಪ್ರೆಷರ್ ಅನ್ವಯವಾಗುತ್ತದೆ. ಟೂತ್ಸಿ ಇನ್ವಿಸಿಬಲ್ ಟೀತ್ ಅಲೈನರ್ಸ್ ಫಿಕ್ಸ್ ಹಲ್ಲುಗಳ ಗ್ಯಾಪ್. ಈಸಿ ಟು ಯೂಸ್ ಅಂಡ್ ಈಸಿ ಆನ್ ದ ಪಾಕೆಟ್. ಬುಕ್ ಸ್ಕ್ಯಾನ್ ನೌ. ಮೇಕೋ ಆಪ್ ನ ಡೌನ್ಲೋಡ್ ಮಾಡಿ, ನಿಮ್ಮ ಸ್ಕ್ಯಾನ್ ಈಗಲೇ ಬುಕ್ ಮಾಡಿ. Find your perfect stay on the Booking.com app. A hotel in the city or a beachfront stay with a view? Choose from 28 million properties worldwide. Download the free Booking.com app today. ಕೂಡ ಹೆಚ್ಚಿದೆ ಅಂತ ಹೇಳ್ತಾ ಇದ್ರಿ. ಸೊ ಅಫೋರ್ಡಬಿಲಿಟಿ ಅಂತ ಬಂದಾಗ ಎಷ್ಟಾಗಬಹುದು ಅಂಡ್ ಇನ್ಶೂರೆನ್ಸ್ ಕವರ್ ಆಗತ್ತಾ ಅಂತ? ಕಾಸ್ಟ್ ಯೂಶಲಿ ಇನ್ಸ್ಟ್ರೂಮೆಂಟ್ಸ್ ನಾವು 3 ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ರೆ ನಮ್ಮ ಹಾಸ್ಪಿಟಲಲ್ಲಿ ಅರೌಂಡ್ 75,000 rupees ಇಂದ ಹಿಡಿದು ಮೇಜರ್ ಆಪರೇಷನ್ ಕ್ಯಾನ್ಸರ್ ಆಪರೇಷನ್ ಮಾಡಿದ್ರೆ 1.5-1.5 ಲಕ್ಷವರೆಗೂ ಅಡಿಷನಲ್ ಎಕ್ಸ್ಪೆನ್ಸಸ್ ಆಗ್ಬಿಡುತ್ತೆ. ಸೊ ಲ್ಯಾಪ್ರೋಸ್ಕೋಪಿಯಲ್ಲಿ ಏನಿರುತ್ತೆ ಪ್ಯಾಕೇಜ್, ನಾವು ಇದು ಇನ್ಸ್ಟ್ರೂಮೆಂಟ್ಸ್ ಚಾರ್ಜಸ್ ಅಂತ ಮಾತ್ರ ಹಾಕ್ತಾ ಇದೀವಿ. ಸೊ ಅದು ಅಡಿಷನಲ್ ಕಾಸ್ಟ್ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ಆಫ್ ಇಂಡಿಯಾ IRDA ರೂಲ್ಸ್ ಪ್ರಕಾರ ಇನ್ಶೂರೆನ್ಸ್ ಕಂಪನೀಸ್ ರೋಬೋಟಿಕ್ ಸರ್ಜರಿನ ಡಿನೈ ಮಾಡೋ ಹಾಗಿಲ್ಲ ಅವರು. ಸೊ ಅಕಸ್ಮಾತ್ ಅವ್ರ ಪಾಲಿಸಿಲಿ ಏನಾದ್ರು ಮೆನ್ಷನ್ ಆಗಿದ್ರೆ ರೋಬೋಟಿಕ್ ಸರ್ಜರಿ ಇಸ್ ನಾಟ್ ಪರ್ಮಿಸಬಲ್ ಅಥವಾ ರೋಬೋಟಿಕ್ ಸರ್ಜರಿ ಆದ್ರೆ 50% ಆಫ್ ದ ಪ್ಯಾಕೇಜ್ ಆ ತರ ಇದ್ರೆ ಮಾತ್ರ ಇರುತ್ತೆ ಅಷ್ಟೇ. ಅದರ್ವೈಸ್ ಎಲ್ಲಾ ಇನ್ಶೂರೆನ್ಸ್ ಕಂಪನೀಸ್ ರೋಬೋಟಿಕ್ ಸರ್ಜರಿನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ದೇ ಹ್ಯಾವ್ ನೋ ರೈಟ್ ಟು ಸೇ ಎ ಪರ್ಸನ್ ಶುಡ್ ಅಂಡರ್ಗೋ ಎ ಪರ್ಟಿಕ್ಯುಲರ್ ಪ್ರೊಸೀಜರ್ ಆರ್ ನಾಟ್. ಅವರು ನಮಗೆ ಪೇಷಂಟ್ಗೆ ಯಾವ ಪ್ರೊಸೀಜರ್, ಯಾವ ಹಾಸ್ಪಿಟ್ಲು, ಯಾವ ಸರ್ಜನ್ ಅಂತ ಹೇಳುವಂತ ಜವಾಬ್ದಾರಿ ಇಲ್ಲ ಅವ್ರಿಗೆ. ಅವ್ರದ್ದೇನಿದ್ರು ಜವಾಬ್ದಾರಿ ಸಮ್ ಅಶ್ಯೂರ್ಡ್ ಮೇಲಿರುತ್ತೆ. ಸೊ ಇದು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಾವು ಪೇಷಂಟ್ಸ್ ಬಂದಾಗ ಅವ್ರ IRDA ರೂಲ್ಸ್ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅವ್ರು ಹೇಳ್ಬಿಟ್ಟು ಕೆಲವು ಸಲ ಅವರು ಇನ್ಶೂರೆನ್ಸ್ ಕಂಪನೀಸ್ ಮೇಲೆ ಒತ್ತಡ ತಂದು ಆಮೇಲೆ ಅದನ್ನ ಅಕ್ಸೆಪ್ಟು ಆಗುತ್ತೆ. ಸೊ ಈ ನಡುವೆ ಸುಮಾರು ಆಪರೇಷನ್ಸ್ ನಮಗೆ ಇನ್ಶೂರೆನ್ಸ್ ಅಕ್ಸೆಪ್ಟ್ ಆಗಿ ಸರ್ಜರಿನೂ ಆಗ್ತಾ ಇದೆ. ಓಕೆ ಡಾಕ್ಟರ್, ಇವಾಗ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವ ರೀತಿ ರೋಬೋಟಿಕ್ ಸರ್ಜರಿ ಇರುತ್ತೆ, ಮತ್ತೆ ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇತ್ತು ಇದ್ರ ಬಗ್ಗೆ. ರೋಬೋಟಿಕ್ ಸರ್ಜರಿ ಅಂದ್ರೆ ಭಯ ಪಡ್ತಿದ್ರು, ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹಾಗೆ ಓಪನ್